ಸುಮಾರು 67ರಲ್ಲಿ ಪೊಲೀಸ್ನವರಿಗೆ ಚಡ್ಡಿ ಇತ್ತು, ಪ್ಯಾಂಟ್ ಕೊಡಿಸ್ದೆ ನಾನು. ಆಗ ಮದ್ರಾಸ್ ಪೊಲೀಸ್ನವರಿಗೆ ಪ್ಯಾಂಟು, ಕರ್ನಾಟಕದ ಮೈಸೂರು, ಆಗ 67 ಕರ್ನಾಟಕ ನಮ್ಮ ಪೊಲೀಸ್ನವ್ರಿಗೆ ಚಡ್ಡಿ. ಇದು ಬಹಳ ಗಂಭೀರವಾಗಿ ಆವತ್ತು ಮುಖ್ಯಮಂತ್ರಿ ಆಗಿದ್ದವರು ಮತ್ತು ಗೃಹ ಇಲಾಖೆ ಹೊಂದಿದ್ದಂಥ ವೀರೇಂದ್ರ ಪಾಟೀಲರು, ನಾನು ಅಸೆಂಬ್ಲಿ ಮೆಂಬರ್ ಆಗ 67ರಲ್ಲಿ ನಾನು ಶಾಸನಸಭೆಯ ಸದಸ್ಯ. ಆಗ ವೀರೇಂದ್ರ ಪಾಟೀಲರಿಗೆ ಹೇಳಿ ಚಡ್ಡಿ ತೆಗೆದು ಪ್ಯಾಂಟ್ ಕೊಡಬೇಕು, ನಮ್ಮ ಪೊಲೀಸರಿಗೆ ಗೌರವ ಬರಬೇಕು, ಪ್ರಾಮಾಣಿಕತೆ ಬರಬೇಕು. ಈ ದೃಷ್ಟಿಯಿಂದ ಗೌರವವಾಗಿ ಚಡ್ಡಿಯಲ್ಲಿ ಓಡಾಡಬಾರ್ದು, ಗೌರವವಾಗಿ ಪ್ಯಾಂಟ್ ಹಾಕೊಂಡು ಓಡಾಡಬೇಕು ಅಂತೇಳಿ ಕೇಳಿದಾಗ ವೀರೇಂದ್ರ ಪಾಟೀಲ್ರವರು ತಕ್ಷಣ ಆವತ್ತಿನ IG ಅವ್ರಿಗೆ ಹೇಳಿ ಕ್ಯಾಬಿನೆಟ್ ತರಿಸಿ ಇಡೀ ರಾಜ್ಯದ ಎಲ್ಲ ಪೊಲೀಸರಿಗೆ ಚಡ್ಡಿಯನ್ನು ತೆಗೆಸಿ ಪ್ಯಾಂಟ್ ಕೊಟ್ಟರು. ಇವತ್ತು ವೀರೇಂದ್ರ ಪಾಟೀಲ್ ನೆನೆಸ್ಕೊಳ್ಬೇಕಾಗಿದೆ. ಈ ಟೋಪಿ, ಇದಕ್ಕಾಗಿ ನಾನು ಭಾರಿ ಹೋರಾಟ ಮಾಡಿದೆ. ಕೊಡಬೇಕು ಪೊಲೀಸ್ನವ್ರಿಗೆ. ಆ ತಲೆಯಲ್ಲಿರ್ತಕ್ಕಂಥ ಹ್ಯಾಟ್ ಏನಿದೆ ಅದು ಕಬ್ಬಣ ಇದ್ದಂಗಿದೆ. ಆ ಕಬ್ಬಣದ ಹ್ಯಾಟನ್ನು ತೆಗೆದು ಸ್ವಲ್ಪ ತಲೆಗೆ ತೂಕ ಇಲ್ಲದೆ ಇರತಕ್ಕಂಥ ಟೋಪಿಯನ್ನು ಕೊಡಬೇಕು ಅಂಥೇಳಿ ಭಾಳ ಸಾರಿ ನಾನು ಹೋರಾಟ ಮಾಡಿದ್ದೆ. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಗೌರವವಾಗಿ ಇವತ್ತು ಹಳೆ ಟೋಪಿಯನ್ನು ಬದಲಾವಣೆ ಮಾಡಿ ಹೊಸ ಟೋಪಿಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯೋತ್ಸವಕ್ಕೆ ಕೊಟ್ಟಂಥ ಕೊಡುಗೆ, ಕರ್ನಾಟಕ ರಾಜ್ಯೋತ್ಸವಕ್ಕೆ ಪೊಲೀಸ್ನವರಿಗೆ ಕೊಟ್ಟಂಥ ಕೊಡುಗೆ. ಪೊಲೀಸ್ನವರಿಗೆ ಇನ್ನೊಂದು ಭಾಳ ನೋವಿದೆ. ಔರತ್ಕರ್ ವರದಿ ಜಾರಿ ಆಗಬೇಕು ಅಂಥೇಳಿ. ಜಾರಿ ಈಗ ಅಲ್ಪ ಸ್ವಲ್ಪ ಆಗಿದೆ, ಸಂಪೂರ್ಣ ಜಾರಿ ಆಗಬೇಕು ಅನ್ನೋದು ಪೊಲೀಸ್ನವರ ಒಂದು ಭಾಳ ಒತ್ತಾಯ. ಅದ್ರ ಜೊತೆಗೆ ವರ್ಗಾವರ್ಗಿ 15 ವರ್ಷ ಆದರೂ ಅವರ ಊರಿಗಾಗಲಿ ತಾಲ್ಲೂಕಾಗಲಿ ಜಿಲ್ಲೆಗಾಗಲಿ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲೂ ಸಂಪೂರ್ಣ 15 ವರ್ಷ ಕಳೆದರೂ ವರ್ಗಾವರ್ಗಿ ಆಗಿಲ್ಲ. ಈ ಬಗ್ಗೆಯೂ ನಾನು ತೀವ್ರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಭಾಳ ಗಂಭೀರವಾಗಿ ಎಷ್ಟೋ ಜನ ಮದುವೆಯಾಗಿ ಮಕ್ಕಳಾಗಿ ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಈ ಪರಿಸ್ಥಿತಿ ಇದೆ. ಆದ್ದರಿಂದ ಇದು ನಿಜಕ್ಕೂ ಬಹಳ ಅತ್ಯಂತ ಅನ್ಯಾಯ ಮತ್ತು ನೋವು. ಪೊಲೀಸ್ನವರು ವರ್ಗಾವರ್ಗಿ ಆಗದೆ ನರಕದಲ್ಲಿ ಬದುಕ್ತಾ ಇದ್ದಾರೆ. ಅದೊಂದೇ ಅಲ್ಲ, ಬಡ್ತಿ ಸಾಮಾನ್ಯವಾಗಿ ಕೆಳವರ್ಗದ ಪೊಲೀಸರಿಗೆ ಬಡ್ತಿ ಸಿಕ್ಕಿ 20 ವರ್ಷ 25 ವರ್ಷ ಕಳೆದರೂ ಬಡ್ತಿ ಸಿಕ್ಕಿಲ್ಲ. ಪೊಲೀಸರು, ಕೆಳವರ್ಗದ ಪೊಲೀಸರು ನರಕದಲ್ಲಿ ಬದುಕ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಪೊಲೀಸ್ ಅಂದ ತಕ್ಷಣ ಅವ್ರನ್ನ ಕಡೆಗಾಡಿಸೋದು ಬೇಡ. ನಾನು ಸಾವಿರಾರು ಹೋರಾಟಗಳು ಮಾಡಿದ್ದೇವೆ, ಸಾವಿರಾರು ಬಂಧನಗಳು ಮಾಡಿದ್ದಾರೆ ನನ್ನ
ನನ್ನ ಮೇಲೆ ಅನೇಕ ಮೊಕದ್ದಮೆಗಳನ್ನು ಹಾಕಿದ್ದಾರೆ, ನ್ಯಾಯಾಲಯಕ್ಕೆ ಕರ್ಕೊಂಡೋಗಿದ್ದಾರೆ, ಲಾಕಪ್ನಲ್ಲಿ ಇಟ್ಟಿದ್ದಾರೆ. ನಿರಂತರವಾಗಿ ಬೂಡಿಸದೆ ಹೊಡೆದಿದ್ದಾರೆ ನನಗೆ ಪೊಲೀಸ್ನವರು. 62 ಸೆಪ್ಟೆಂಬರ್ 7ನೇ ತಾರೀಕು ಕೆಂಪೇಗೌಡ ರೋಡ್ನಲ್ಲಿ ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಅಲಂಕಾರ ಟಾಕೀಸ್ ನುಗ್ಗಿ ಬೆಂಕಿ ಇಟ್ಟಾಗ ನನಗೆ ಬೂಡಿಸ್ನೇಟ್ ಹೊಡೆದಿದ್ದಾರೆ. ಆದರೂ ಪೊಲೀಸರನ್ನ ನಾವು ಕಡೆಗಾಣಿಸಬಾರ್ದು. ಅದೊಂದೇ ಅಲ್ಲ, ಅನೇಕ ಚಳುವಳಿಗಳು ನಡೆದಾಗ, ನಡೆದಾಗ, ಬೀದಿಗೆ ಬಂದಾಗ ಅವರಿಗೆ ಉತ್ತಮವಾದಂಥ ಊಟ ವ್ಯವಸ್ಥೆ ಇಲ್ಲ. ಇದು ನಿಜಕ್ಕೂ ಭಾಳ ಅನ್ಯಾಯ. ಇದು ಸರಿ ಹೋಗಬೇಕು. ಮತ್ತು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕದ ಇತಿಹಾಸದಲ್ಲೇ 62 ವರ್ಷ ಒಂದೇ ಸಮನೆ ರಾಜ್ಯೋತ್ಸವ ಮಾಡ್ಕೊಂಬಂದಿರ್ತಕ್ಕಂಥವರು ವಾಟಾಳ್ ನಾಗರಾಜ್. ಅದು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ತಿಂಗಳಗಟ್ಟಲೆ ರಾಜ್ಯೋತ್ಸವ ನಡೆದಿದೆ. ಮೊದಲನೇ ರಾಜ್ಯೋತ್ಸವ ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು ಉದ್ಘಾಟನೆ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಈಗ ಪರಭಾಷೆಯವರ ದಾಳಿ ಇದೆ. ಕನ್ನಡಿಗರ ಪರಿಸ್ಥಿತಿ ಹೀನಾಯವಾಗಿದೆ. ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಮತ್ತು ಈಗ ಮಾತೃಭಾಷೆ ಯಾವುದು ಅನ್ನೋ ಬಗ್ಗೆ ಪ್ರಾಮಾಣಿಕವಾದಂಥ ತೀರ್ಮಾನ ಆಗಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಈ ರಾಜ್ಯೋತ್ಸವ, ಈಗ ಬರತಕ್ಕಂಥ ರಾಜ್ಯೋತ್ಸವ ಕನ್ನಡಿಗರ ಉತ್ಸವ ಆಗಬೇಕು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವುದೇ ನೀವು ತ್ರಿಭಾಷೆ ಆಗಲಿ ದ್ವಿಭಾಷೆ ಆಗಲಿ ಏನೇ ಆಗಲಿ, ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರ ಭಾಷೆ. ಕರ್ನಾಟಕದಲ್ಲಿ ಮೊದಲನೇ ಭಾಷೆ ಕನ್ನಡ. ಇದನ್ನು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭಾಷೆಯವರು, ಪರಭಾಷೆಯವರು ಯಾವುದೇ ಮುಲಾಜಿಲ್ಲದೆ ಸಂಪೂರ್ಣವಾಗಿ ಕನ್ನಡ ಕಲೀಲೇಬೇಕು. ನವೆಂಬರ್ ತಿಂಗಳು ಕನ್ನಡಿಗರ ಒಂದು ಅದ್ಭುತವಾದಂಥ ಹಬ್ಬ. ಈ ಹಬ್ಬದಲ್ಲಿ ಇಡೀ ನಾಡು ಕನ್ನಡಕ್ಕಾಗಿ ಗೌರವ ಕೊಡಬೇಕಾಗಿದೆ, ಕನ್ನಡ ಉಳಿಸಬೇಕಾಗಿದೆ, ಪರಭಾಷೆಯವರ ದಬ್ಬಾಳಿಕೆ ನಿಲ್ಲಬೇಕಾಗಿದೆ. ಕನ್ನಡಿಗರ ಉದ್ಯೋಗ ಭಾಳ ಭಾಳ ಪ್ರಮುಖವಾಗಿ ಇದರ ಬಗ್ಗೆ ಸರೋಜಿನಿ ಮಹಿಷಿ ವರದಿ ಮೂಲೆ ಗುಂಪಾಯಿತು. ಆ ದೃಷ್ಟಿಯಿಂದ ಇವತ್ತು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಕನ್ನಡಿಗರಿಗೆ ಉದ್ಯೋಗ ಈ ಬಗ್ಗೆ ಖಾತ್ರಿ ಸರ್ಕಾರದಲ್ಲಿ ಒಂದು ಮಸೂದೆ ಬರಲೇಬೇಕು. ಈ ರಾಜ್ಯೋತ್ಸವದಲ್ಲಿ ಇದಕ್ಕೊಂದು ಇತಿಹಾಸ ಆಗಬೇಕು ಅಂತೇಳಿ ತೀವ್ರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಬಹಳ ಗಂಭೀರವಾಗಿ ಕರ್ನಾಟಕದಲ್ಲಿರುವ ಯಾರೇ ಇರಲಿ ಪರಭಾಷೆಯವರು, ಅವರ ಭಾಷೆ ಕನ್ನಡ ಆಗಬೇಕು. ಯಾರೇ ಪರಭಾಷೆಯವರಿರಲಿ ಅವರ ಮಾತೃಭಾಷೆ ಕನ್ನಡ. ಈ ರಾಜ್ಯದಲ್ಲಿದ್ದ ಮೇಲೆ ಈ ರಾಜ್ಯ ಭಾಷೆ ಕಲಿಬೇಕಾದ್ದು ಅವರ ಕನ್ನಡ. ಆ ದೃಷ್ಟಿಯಿಂದ 1ನೇ ತಾರೀಕು ನಾನು ಅತ್ಯಂತ ಗೌರವವಾಗಿ ರಾಜ್ಯದ ಸಮಗ್ರ ಜನತೆಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಕನ್ನಡ ನಿಮ್ಮ ಭಾಷೆ ಆಗಬೇಕು. ನೀವು ಎಲ್ಲೇ ಬಂದಿರಲಿ, ಯಾರೇ ಬಂದಿರಲಿ, ಕನ್ನಡ ನಿಮ್ಮ ಭಾಷೆ ಆಗಬೇಕು. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಇದು 62 ವರ್ಷ ನಡೆದಿರ್ತಕ್ಕಂಥ ರಾಜ್ಯೋತ್ಸವ. ಇಡೀ ನಾಡಿಗೆ ಶುಭವಾಗಲಿ, ಒಳ್ಳೆಯದಾಗಲಿ.